ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಜಿ, ಒಂದೇ ಒಂದ್ಸಲ ನನ್ನ ಕಡೆ ತಿರುಗಿ ನೋಡು. ಜೀವನ ಪೂರ್ತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಛೇ, ಯಾಕೆ ನಾನು ಹಿಂದಿಂದೇನೆ ಬರ್ತಿದ್ದಾನೆ? ಈಗ ನೂರ್ನವ್ರು ಯಾರಾದರೂ ನೋಡಿದ್ರೆ ಏನು ಅಂದ್ಕೊಳ್ತಾರೆ? ನನ್ನ ಜೀವನದ ಜೊತೆ ಪಾಪ ಅವನ ಜೀವನನೂ ಹಾಳಾಗ್ಬಿಡುತ್ತೆ. ಇದರಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು? ಅರೆ, ನನ್ನ ಹತ್ರ ಸಾಲ ತಗೊಂಡು ಸತ್ತೋದ್ನಲ್ಲ ಸುಬ್ರಾಯಪ್ಪ, ಅವ್ರ ಮಗ ಲೋಹಿತ ಅಲ್ವೇ? ಮರೆಯಲ್ಲಿ ನಿಂತ್ಕೊಂಡು ಯಾರನ್ನು ನೋಡ್ತಾ ಇದ್ದಾನೆ? ಅರೆ, ನಮ್ಮ ವಾಮನಾಚಾರ್ಯರ ಸೊಸೆ ಅಲ್ವಾ? ಬಾಲ ವಿಧವೆ. ವಿಧವೆ ಇವನು ಯಾಕೆ ನೋಡ್ತಾ ಇದ್ದಾನೆ? ರಾಜಿ, ಓಹೋ, ರಾಜಮನ್ನ ರಾಜಿ ಅಂತ ಕರೆಯುವಷ್ಟು ಸಲಿಗೆನಾ? ಗಜೇಂದ್ರಾಚಾರ್ಯರು ನಮಸ್ಕಾರ. ನಿನ್ನ ನಮಸ್ಕಾರ ನೀನೇ ಇಟ್ಕೋ. ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಎಷ್ಟು ದಿವಸದಿಂದ ನಡೀತಿದೆ ಕಳೆ ವ್ಯವಹಾರ? ಅಯ್ಯಯ್ಯೋ, ಇದಕ್ಕೂ ಅವಳಿಗೂ ಸಂಬಂಧ ಇಲ್ಲ. ಎಲ್ಲ ನಂದೇ ತಪ್ಪು. ಅಂದ್ರೆ ನಿಮಗೆ ಗೊತ್ತಲ್ಲ ಆಚಾರ್ಯರೇ, ಅವಳು ನಮ್ಮ ಮಾವನ ಮಗಳು. ಚಿಕ್ಕ ವಯಸ್ಸಲ್ಲೇ ಗಂಡ ತಿರೋದ. ಬಾಲ ವಿಧವೆಯಾಗಿ ನೋಡಕ್ ಆಗ್ತಾ ಇಲ್ಲ. ಅವಳು ಒಪ್ಪೋದಾದ್ರೆ ಮದುವೆ ಆಗೋಣ ಅನ್ಕೊಂಡಿದ್ದೀನಿ. ಆದರೆ ಅವಳು ಒಪ್ಪೋದಿರ್ಲಿ, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ನನ್ನ ಮುಖ ಕೂಡ ನೋಡ್ತಾ ಇಲ್ಲ. ಕಾಮಾತುರಾಣಾಂ ನ ಭಯಂ ನ ಲಜ್ಜ. ಒಂದು ವಿಧವೆಯಿಂದ ಬೀಳೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿನಗೆ? ಅವಳಿಗೆ ಗೊತ್ತು, ಒಂದು ವಿಧವೆ ಮರು ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದನ್ನ ನಮ್ಮ ಶಾಸ್ತ್ರ, ಸಂಪ್ರದಾಯ, ಸಮಾಜ ಒಪ್ಪೋದಿಲ್ಲ. ಅದಕ್ಕೆ ಅವಳು ನಿನ್ನ ಕಡೆ ತಿರುಗಿ ನೋಡ್ತಾ ಇಲ್ಲ. ಚೇಚೆ, ಸತ್ಯ ಹೇಳ್ತೀನಿ ಆಚಾರ್ಯರೇ, ನಾನು ಯಾವತ್ತೂ ಅವಳನ್ನು ಕಾಮದ ಕಣ್ಣಿಂದ ನೋಡ್ಲೇ ಇಲ್ಲ.